ನಡೆಯುತ್ತೆ. ಅತ್ಯಾಧುನಿಕ 24 ಗಂಟೆಗಳ ತಾಂತ್ರಿಕ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತಂತೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ PES ಕಾಲೇಜಿನ ಪ್ರಮುಖರಾದಂಥ ಡಾಕ್ಟರ್ ನಾಗರಾಜ್ ಮಾಹಿತಿ ಕೊಟ್ಟರು. ಹ್ಯಾಕಥಾನ್ ತಮಗೆಲ್ಲರಿಗೂ ಗೊತ್ತೇ ಇದೆ. ಪ್ರೋಗ್ರಾಮರ್ಗಳು, ವಿನ್ಯಾಸಕಾರರು ಮತ್ತು ನಾವೀನ್ಯಕಾರರು ಅತಿ ಕಡಿಮೆ ಸಮಯದಲ್ಲಿ ಅಂದರೆ 24ರಿಂದ 72 ಗಂಟೆ ತನಕ ಆಯೋಜನೆ ಮಾಡಿದ್ದಾರೆ. ಇದು ನಮ್ಮದು 4ನೇ ಹ್ಯಾಕಥಾನ್ ಕಾರ್ಯಕ್ರಮ. 24 ಗಂಟೆ ಮಾಡಿದ್ದೀವಿ, 36 ಗಂಟೆ ಮಾಡಿದ್ದೀವಿ, 48 ಗಂಟೆ ಮಾಡಿದ್ದೀವಿ. ಇಲ್ಲಿ ಸಂಖ್ಯೆ ಜಾಸ್ತಿ ಇರೋದರಿಂದ 24 ಗಂಟೆ ಮಾತ್ರ ಹಮ್ಮಿಕೊಂಡಿದ್ದೀವಿ. ಈ ಯೋಜನೆಯನ್ನು ನಿರ್ಮಿಸಲು ಒಟ್ಟಿಗೆ ಸೇರುವ ಒಂದು ಕಾರ್ಯಕ್ರಮ. ಇದರಲ್ಲಿ ಅಪ್ಲಿಕೇಶನ್ ಬಗ್ಗೆ, ವೆಬ್ಸೈಟ್ ಬಗ್ಗೆ, ನೈಜ ಪ್ರಪಂಚದ ಸಮಸ್ಯೆಗಳಿಗೆ ಪರಿಹಾರವನ್ನು ರಚಿಸುವುದು ಗುರಿಯಾಗಿದೆ. ನಾನು ಬೃಹತ್ ಅಂತ ಯಾಕೆ ಹೇಳಿದೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಈ ಹ್ಯಾಕ್ ಅನ್ನೋದು ಒಂದು ಸೃಜನಶೀಲ ಸಮಸ್ಯೆಯನ್ನು ಪರಿಹರಿಸೋದು. ಅಕ್ರಮ ಹ್ಯಾಕಿಂಗ್ ಅಲ್ಲ, ಮ್ಯಾರಥಾನ್, ದೀರ್ಘ ಗಂಟೆಗಳ ಸತತವಾಗಿ ಕೆಲಸ ಮಾಡೋದಕ್ಕೆ ಮ್ಯಾರಥಾನ್ ಅಂತ ಕರೀತಾರೆ. ಆ ಹ್ಯಾಕ್ ಮತ್ತು ಮ್ಯಾರಥಾನ್ ಎರಡನ್ನು ಸೇರಿಸ್ಕೊಂಡು ಹ್ಯಾಕಥಾನ್ ಅಂತ ಒಂದು ಶಬ್ದ ಬಂದಿದೆ. ಅದನ್ನು ಈಗ ಪ್ರಪಂಚದಾದ್ಯಂತ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಈ ಹ್ಯಾಕಥಾನ್ನಲ್ಲಿ ಅಂತ ಹೇಳಿದರೆ, ತಂಡಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಥೀಮನ್ನು ಇಂಡಸ್ಟ್ರಿನವ್ರು ಕೊಟ್ಟಿರ್ತಾರೆ. ಉದಾಹರಣೆಗೆ ಆರೋಗ್ಯ, ರಕ್ಷಣೆ, ಶಿಕ್ಷಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಬೇರೆ ಬೇರೆ ಥೀಮ್ಗಳನ್ನು ಆಯೋಜನೆ ಮಾಡ್ಕೊಳ್ತಾರೆ. ಕಾರ್ಯನಿರ್ವಹಿಸುವ ಮೂಲ ಮಾದರಿ ಅಥವಾ ಕಲ್ಪನೆಗಳನ್ನು ನಿರ್ಮಿಸುವುದು, ಅದನ್ನು ತೀರ್ಪುಗಾರರಿಗೆ ಪ್ರಸ್ತುತಪಡಿಸಿ ವಿಜೇತರಿಗೆ ಬಹುಮಾನಗಳನ್ನು, ನಿಧಿ, ಕ್ಯಾಶ್ ಆರ್ ಇನ್ ಕೈಂಡ್ ಅದರಲ್ಲಿ ಕೊಡೋದು, ಅದನ್ನು ಕೂಡ ನಾವು ಹೇಳ್ತೇವೆ. ಇದನ್ನು ಆಲ್ರೆಡಿ ತಮಗೆ ಸರ್ಕ್ಯುಲೇಟು ಕೂಡ ಮಾಡಿದ್ದೇವೆ. ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹ್ಯಾಕಥಾನ್ನ ಪ್ರಯೋಜನ ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಅಂತ ಹೇಳಿದರೆ, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಸುಧಾರಣೆ, ನೈಜ ಪ್ರಪಂಚದ ಅನುಭವಕ್ಕೆ ಅವಕಾಶ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್, ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಆಗೋದು, ತಂಡದ ಕೆಲಸ, ವರ್ಕಿಂಗ್ ಇನ್ ಎ ಟೀಮ್ ಆ್ಯಂಡ್ ನೆಟ್ವರ್ಕಿಂಗ್, ಸೃಜನಶೀಲತೆ, ಕ್ರಿಯೇಟಿವಿಟಿ ಹೊರಗೆ ಬರುತ್ತೆ, ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಆತ್ಮವಿಶ್ವಾಸದ ವೃದ್ಧಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಬಹುಮಾನಗಳು ಮತ್ತು ಮನ್ನಣೆಯನ್ನು ಕೂಡ ಸಿಗುತ್ತೆ. ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿ ತೋರಿಸಿದ್ರು ಅಂತ ಹೇಳಿದರೆ ಆ 24 ಗಂಟೆಯಲ್ಲಿ ಕಂಪ್ನಿ ಪಾರ್ಟಿಸಿಪೆಂಟ್ಸು ಕೂಡ ಇರ್ತಾರೆ. ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸರಳ ಉದಾಹರಣೆ ಅಂತ ಹೇಳಿದರೆ, ಸ್ಮಾರ್ಟ್ ಸಿಟಿ ಎಂಬ ಥೀಮ್ನೊಂದಿಗೆ ಹ್ಯಾಕಥಾನನ್ನು ಕಲ್ಪಿಸಿಕೊಳ್ಳುವುದಾಗಿದೆ. ಈ ತಂಡವು ಟ್ರಾಫಿಕ್ಕನ್ನು ಟ್ರ್ಯಾಕ್ ಮಾಡಲು ಮತ್ತು AI ಬಳಸಿಕೊಂಡು ವೇಗವಾದ ಮಾರ್ಗಗಳನ್ನು ಸೂಚಿಸಲು ಆ್ಯಪ್ಗಳನ್ನು ತಯಾರು ಮಾಡೋದಾಗಿದೆ. ನೀವೆಲ್ಲ ಕೇಳಿರ್ಬೋದು, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಇದು ರಾಷ್ಟ್ರವ್ಯಾಪಿ ನಾವೀನ್ಯತೆಯ ಸ್ಪರ್ಧೆಯಾಗಿದ್ದು, ಸರ್ಕಾರಿ ಸಚಿವಾಲಯಗಳು, ಕೈಗಾರಿಕೆಗಳು ಮತ್ತು ಸಂಸ್ಥೆಗಳು ನೀಡುವ ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳು ತಂಡಗಳಲ್ಲಿ ಕೆಲಸ ಮಾಡುತ್ತಾರೆ. ಇದರಲ್ಲಿ 2 ಪ್ರಮುಖ ವಿಭಾಗಗಳಿವೆ. ಸಾಫ್ಟ್ವೇರ್ ಆವೃತ್ತಿ, ಅಪ್ಲಿಕೇಶನ್ಗಳು, AI ಪರಿಕರಗಳು, ವೆಬ್ಸೈಟ್ಗಳು ಇತ್ಯಾದಿಗಳನ್ನು ನಿರ್ಮಿಸೋದು. ಹಾರ್ಡ್ವೇರ್ ಆವೃತ್ತಿ, ಭೌತಿಕ ಮೂಲ ಮಾದರಿಗಳು, IoT ಸಾಧನಗಳು ಮತ್ತು ಸಾಧನೆಗಳನ್ನು ನಿರ್ಮಿಸುವುದಾಗಿದೆ. ಅಂತಾರಾಷ್ಟ್ರೀಯ ಹ್ಯಾಕಥಾನನ್ನು ಕೂಡ ತಾವು ಗಮನಿಸಿದ್ದೀರಿ. ನಾಸಾ ಸ್ಪೇಸ್ ಆ್ಯಪ್ಸ್ ಚಾಲೆಂಜ್ ಅಂತೇಳಿ ನಾಸಾದವರು ಕೂಡ ಮಾಡ್ತಾರೆ. ಮೈಕ್ರೋಸಾಫ್ಟ್ ಕಂಪನಿನವರು ಕೂಡ ಪ್ರತಿ ವರ್ಷ ಮಾಡ್ತಾರೆ. ಮೈಕ್ರೋಸಾಫ್ಟ್ ಇಮ್ಯಾಜಿನ್ ಕಪ್ ಅಂತ ಹೇಳಿ. ಆಮೇಲೆ ಫೇಸ್ಬುಕ್ ಗ್ಲೋಬಲ್ ಹ್ಯಾಕಥಾನ್ ಮಾಡ್ತಾರೆ. ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್, ಭಾರತ ಸರ್ಕಾರ ಕೂಡ ಅತಿ ದೊಡ್ಡ ಹ್ಯಾಕಥಾನನ್ನು ಆಯೋಜನೆ ಮಾಡುತ್ತೆ. ಯಾಕ್ ವಿತ್ ಇನ್ಫೋಸಿಸ್ ಕಂಪ್ನಿನವರು ಕೂಡ ಮಾಡ್ತಾರೆ, ಅಮೆಜಾನ್ ಕಂಪ್ನಿನವರು ಕೂಡ ಮಾಡ್ತಾರೆ. ಅದೇ ರೀತಿ ನಾವು ಶಿವಮೊಗ್ಗದ ನಗರದಲ್ಲಿ ನಮ್ಮ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಹ್ಯಾಕ್ ಮಲೆನಾಡು 2026 ಅನ್ನೋ ಒಂದು ಆಬ್ಜೆಕ್ಟಿವನ್ನು ಇಟ್ಕೊಂಡು 24 ಗಂಟೆಗಳ ಬೃಹತ್ ಹ್ಯಾಕಥಾನನ್ನು ಆಯೋಜನೆ ಮಾಡಿದ್ದೇವೆ. ಇದು ಏಪ್ರಿಲ್ 27, ನಾಳೆ ಮತ್ತು ನಾಡಿದ್ದು ಈ ಕಾರ್ಯಕ್ರಮ ಜರುಗುತ್ತೆ. 24 ಗಂಟೆಗಳು ಸತತವಾಗಿ ಆಯೋಜನೆ ಆಗುತ್ತೆ, ರಾತ್ರಿ ಪೂರ್ತಿ. ನಾವು ಕಾಲೇಜಿನಲ್ಲಿ ಒಂದು AI ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೇವೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಧಾರವಾಡದ ಸಹಯೋಗದೊಂದಿಗೆ ನಾವು AI ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡಿದ್ದೇವೆ. ಅವರ ಸಹಯೋಗನೂ ಕೂಡ ಇದಕ್ಕಿದೆ. ಇದರಲ್ಲಿ 2 ವಿಭಾಗಗಳಿವೆ. ಮೊದಲನೆಯದಾಗಿ IT ಸೇವೆಗಳಲ್ಲಿ ಗ್ರಾಹಕ ಸರಕುಗಳು ಮತ್ತು ವಿಮರ್ಶೆಗಳ